ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಯ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇನ್ನು ಗ್ಯಾರಂಟಿಯಿಂದ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ. ಏಕೆಂದರೆ ವಿದ್ಯಾರ್ಥಿಗಳ ವಸತಿ ನಿಲಯಗಳನ್ನು ನವೀಕರಣ ಮಾಡೋಕ್ಕಾಗಲಿ ಅಥವಾ ಅವುಗಳನ್ನು ಮೇಂಟೈನ್ ಮಾಡೋಕ್ಕಾಗಲಿ ಕೂಡ ಅಧಿಕಾರಿಗಳ ಹತ್ತಿರ, ಶಾಸಕರ ಹತ್ತಿರ, ತಾಲೂಕು ಆಡಳಿತದ ಹತ್ತಿರ, ಸಚಿವರ ಹತ್ತಿರ ಹಣ ಇಲ್ಲವೇನೋ ಅನ್ನೋ ಪರಿಸ್ಥಿತಿ ಬಂದುಬಿಟ್ಟಿದೆ. ವಿದ್ಯಾರ್ಥಿಗಳು ಶಿಥಿಲಗೊಂಡಂತಹ ವಸತಿ ನಿಲಯದಲ್ಲೇ ವಾಸಿಸಬೇಕು. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂತಹ ವಸತಿ ನಿಲಯ ಯಾವ ರೀತಿಯಾಗಿದೆ, ವಸತಿ ನಿಲಯ ಇರತಕ್ಕಂತಹ ಸಮಸ್ಯೆ ಏನು, ಮೆಟ್ರಿಕ್ ಪೂರ್ವ ಬಾಲಕಿಯರ ಅಲ್ಲಿನ ಸ್ಥಿತಿಗತಿ ಹೇಗಿದೆ, ಅಲ್ಲಿನ ಕಿಚನ್ ಹೇಗಿದೆ, ಅಡುಗೆ ಕೋಣೆ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಸವಿವರವಾಗಿ ಹೇಳ್ತಾ ಇದ್ದೀನಿ. ಇವತ್ತಿನ ಈ ಒಂದು ಸ್ಪೆಷಲ್ ಸ್ಟೋರಿ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ವಿಧಾನಸಭಾ ಮತಕ್ಷೇತ್ರದ ಚಿಟಗುಪ್ಪ ತಾಲೂಕಿನ ಚಿಟಗುಪ್ಪ ಪಟ್ಟಣದಲ್ಲಿ ಬರುವಂತಹ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ಕಥೆ ಇದು. ಏನೋ KDP ಸಭೆ ಮಾಡೋದು ಬಿಟ್ಟು KDP ಸಭೆಯಲ್ಲಿ ಕಿತ್ತಾಡುವಂತಹ ಶಾಸಕರು, ಕಿತ್ತಾಡುವಂತಹ ವಿಧಾನ ಪರಿಷತ್ ಸದಸ್ಯರು ಮತ್ತು ಸಚಿವರಿಗೆ ಈ ಒಂದು ಸುದ್ದಿಯನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಈ ಸುದ್ದಿಯನ್ನು ನೋಡಲೇಬೇಕು. ಯಾಕೆಂದರೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ, ಭಯಭೀತರಾಗಿ ಅಲ್ಲಿ ವಸತಿ ನಿಲಯದಲ್ಲಿ ವಾಸಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನಾನು ಕೊಡ್ತೇನೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ವಿಧಾನಸಭಾ ಮತಕ್ಷೇತ್ರದ ಚಿಟಗುಪ್ಪ ಪಟ್ಟಣದ ಚಿಟಗುಪ್ಪ ತಾಲೂಕಿನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತ ಇದೆ, ಮೂರ್ತಿ ಇದೆ. ಮೂರ್ತಿಯ ಪಕ್ಕದಲ್ಲಿ ವಿದ್ಯಾರ್ಥಿನಿಯರ ವಸತಿ ನಿಲಯ ಇದೆ. ಈ ವಸತಿ ನಿಲಯ ನಿರ್ಮಾಣ ಮಾಡಿ ದಶಕಗಳೇ ಕಳೆದು ಹೋಗಿವೆ. ಆದರೆ ಈ ವಸತಿ ನಿಲಯಕ್ಕೆ ಯಾವುದೇ ರೀತಿಯಾದಂತಹ ಮೇಂಟೆನೆನ್ಸ್ ಇಲ್ಲ. ಸೊ ಈ ವಿಡಿಯೋದಲ್ಲಿ ನೋಡ್ಬೋದು ಯಾವ ರೀತಿಯಾಗಿದೆ ಈ ವಸತಿ ನಿಲಯ. ಇಂತಹ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಇರಬೇಕು. ಒಂದು 10 ದಿನ ಶಾಸಕರಿಗೆ, ಸಚಿವರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಈ ಒಂದು ವಸತಿ ನಿಲಯದಲ್ಲಿ ತಂದು ಹಾಕಿ. ಕೇವಲ 10 ದಿನ ಇರಲಿ, ಅವ್ರ ಗನ್ಮೆನ್ ಬೇಡ, ಅವ್ರ PA ಬೇಡ, ಅವ್ರ ಸುತ್ತಮುತ್ತ ಶಾಸಕರು ಬೇಡ, ಅವ್ರ ಸುತ್ತಮುತ್ತ ಕಾರ್ಯಕರ್ತರು ಬೇಡ, ಅವರ ಅಭಿಮಾನಿಗಳು ಬೇಡ. ಕೇವಲ 4 ರಿಂದ 5 ದಿನ ಈ ವಸತಿ ನಿಲಯದಲ್ಲಿ ಶಾಸಕರು, ಸಚಿವರು, ವಿಧಾನ ಪರಿಷತ್ ಸದಸ್ಯರು ಇರಲಿ. ಇನ್ನು BJP ಕಾರ್ಯಕರ್ತರಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಅಭಿವೃದ್ಧಿ ವಿಷಯಕ್ಕೆ ಗಲಾಟೆ ಮಾಡೋದು, ಉದ್ಘಾಟನೆ ವಿಷಯದಲ್ಲಿ ಗಲಾಟೆ ಮಾಡೋದು, ಶಂಕುಸ್ಥಾಪನೆ ವಿಷಯದಲ್ಲಿ ಗಲಾಟೆ ಮಾಡೋದನ್ನು ಬಿಟ್ಟು ಇಂತಹ ವಿಷಯಗಳಿಗೆ ಗಮನ ಕೊಡಬೇಕು. ಇಂಥ ವಿಷಯಗಳಿಗೆ ಗಮನ ಕೊಟ್ಟರೆ ನಿಮ್ಮ ಶಾಸಕರು, ನಿಮ್ಮ ಶಾಸಕರ ಗಮನ ಸೆಳೆಯೋದಕ್ಕೆ ಆಗೋದಿಲ್ಲ. ಮಾಜಿ ಶಾಸಕರಿಗೆ ಬೈಬೇಕು, ವಿಧಾನ ಪರಿಷತ್ ಸದಸ್ಯರಿಗೆ ಬೈಬೇಕು, ಆವಾಗ ಶಾಸಕರ ಗಮನ ಸೆಳಿಬೇಕು. ಇನ್ನು ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಚಿವರು, ಅವರ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಇಂತಹ ವಿಷಯಗಳನ್ನು ತೆಗೆದುಕೊಂಡು ಪ್ರತಿಭಟನೆಗಳನ್ನು ಮಾಡೋದಿಲ್ಲ. ಕೇವಲ ಯಾವುದೋ ಒಂದು ತುಚ್ಛ ವಿಷಯವನ್ನು ತೆಗೆದುಕೊಂಡು ಪುಂಖಾನುಪುಂಖವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬಂದು ಬೊಬ್ಬೆ ಹೊಡಿತಾರೆ. ಯಾಕೆ? ನಿಮ್ಮೂರಲ್ಲಿ ನಿಮ್ಮ ಸಮಸ್ಯೆಗಳು ಗೊತ್ತಿಲ್ವಾ? ಚಿಟಗುಪ್ಪದಲ್ಲಿ BJP ಕಾರ್ಯಕರ್ತರು ಇಲ್ವಾ? ಚಿಟಗುಪ್ಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ವಾ? ನಿದ್ದೆ ಹೊಡಿತಾ ಇದ್ದಾರೆ ಕಾರ್ಯಕರ್ತರು. ಇಂತಹ ವಿಷಯಗಳನ್ನು ಬೆಳಕಿಗೆ ತರಬೇಕು ತಾನೆ. ವಿದ್ಯಾರ್ಥಿಗಳು ಸಮಸ್ಯೆ ಆದಾಗ, ಹೊರ ಬಂದಾಗ ಇಂತಹ ವಿಷಯದಲ್ಲಿ ಹೋಗಿ ಅವ್ರಿಗೆ ಸಮಾಧಾನ ಮಾಡುವಂತಹ ಕೆಲಸವನ್ನು ಮಾಡೋದನ್ನು ಬಿಟ್ಟುಬಿಡಿ. ಸಮಸ್ಯೆಗಳನ್ನು ಆಲಿಸುವಂತಹ ಕೆಲಸ ಆಗಬೇಕೇ ವಿನಃ ವಿದ್ಯಾರ್ಥಿಗಳು ದಿನನಿತ್ಯ ಪರದಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂತಹ ಹಾಸ್ಟೆಲ್ ವಾರ್ಡನ್ ಇರೋದಿಲ್ಲ. ಇಂತಹದಕ್ಕೆ ಪ್ರತಿಭಟನೆ ಮಾಡಿ ನೋಡೋಣ. ನಿಮ್ಮಲ್ಲಿ ದಮ್ಮು ತಾಕತ್ತು ಏನೂ ಇಲ್ಲ. ಕೇವಲ ಯಾವುದೋ ಒಂದು ವಿಷಯಕ್ಕೆ ಬಂದು ಅಭಿವೃದ್ಧಿಗೆ ಅಡ್ಡಿಪಡಿಸೋದೇ ಆಯಿತು ಎಲ್ಲಾರ್ದು. ಇಂಥ ವಿಷಯಗಳಿಗೆ ಯಾರ ಮಗ ಕೂಡ ಇವತ್ತು ರೋಡಿಗೆ ಇಳಿಯೋದಿಲ್ಲ. ನಿಮ್ಮ ಮಕ್ಕಳು ಆ ವಸತಿ ನಿಲಯದ ಓದೋದು ಬೇಡವಾ? ನಿಮ್ಮ ಮಕ್ಕಳನ್ನು ಒಳ್ಳೊಳ್ಳೆ ಶಾಲೆಗೆ ಸೇರಿಸ್ತೀರಿ. ಬಡ ಮಕ್ಕಳು ವಸತಿ ನಿಲಯದಲ್ಲಿ ಇರ್ತಾರೆ. ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದೆ ಇರೋರು ವಸತಿ ನಿಲಯದಲ್ಲಿ ಇರ್ತಾರೆ. ಅವರ ತಂದೆ ತಾಯಿ ಕೂಲಿ ನಾಲಿ ಮಾಡಿ
ಆ ಮಕ್ಕಳನ್ನು ಓದಿಸ್ತಿರ್ತಾರೆ, ನಮ್ಮ ಮಕ್ಕಳು ಸುರಕ್ಷಿತವಾಗಿ ಇರ್ತಾರೆ ಅನ್ನೋ ಒಂದು ಭರವಸೆಯಿಂದ ವಿದ್ಯಾರ್ಥಿಗಳನ್ನ ಇಲ್ಲಿ ಬಿಟ್ಟು ಹೋಗಿರ್ತಾರೆ. ಇನ್ನು ವಾರ್ಡನ್ ಒಂದು ಕತೆ ಬೇರೆ. ಯಾವುದಾದ್ರೂ ಸಮಸ್ಯೆ ಹೇಳೋಕೆ ಹೋದ್ರೆ ವಿದ್ಯಾರ್ಥಿಗಳಿಗೆ TC ಕೆತ್ತು ಕೊಡ್ತೀನಿ ಅಂತ. ಏನು ವಾರ್ಡನ್ ಅವರ ಅಪ್ಪನ ಮನೆಯಲ್ಲಿದ್ದಾರ ಇವರೆಲ್ಲ ವಿದ್ಯಾರ್ಥಿಗಳು? ಸರ್ಕಾರ ವಾರ್ಡನ್ಗೆ ಪೇಮೆಂಟ್ ಕೊಡುತ್ತೆ, ಸರಿಯಾಗಿ ವಿದ್ಯಾರ್ಥಿಗಳನ್ನು ನೋಡ್ಕೊಳ್ಬೇಕು, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಬೇಕು, ಅವುಗಳನ್ನು ಮೇಲಧಿಕಾರಿಗಳಿಗೆ ಹೇಳಬೇಕು. ಅದನ್ನು ಬಿಟ್ಟು ವಿದ್ಯಾರ್ಥಿಗಳಿಗೆ ಧಮಕಿ ಹಾಕ್ತೀರಾ? ಇಂತಹ ವಾರ್ಡನ್ಗಳನ್ನು ಶಾಸಕರು ಕಿತ್ತೊಗಿಬೇಕು. ಯಾಕೆ ಬೇಕು ಇಂಥ ವಾರ್ಡನ್ಗಳು? ಮನೆಯಲ್ಲಿ ತಂದೆ ತಾಯಿಯನ್ನು ಬಿಟ್ಟು ಓದಲು ಬಂದಿರ್ತಾರೆ ಬೇರೆ ಬೇರೆ ಊರಿನ ವಿದ್ಯಾರ್ಥಿಗಳು, ಅವ್ರ ಮೇಲೆ ದರ್ಪ ತೋರಿಸ್ತೀರಾ ನೀವು? ಇನ್ನು ಈ ಒಂದು ಕಟ್ಟಡ ಯಾವ ರೀತಿಯಾಗಿದೆ ಅಂತ ಅಂದ್ರೆ ಒಂಟಿ ಮನೆ. ಯಾವ ರೀತಿಯಾಗಿ ಒಂಟಿ ಮನೆ ಅಂತೀವಲ್ಲ, ದೆವ್ವದ ಮನೆ, ಆ ಮನೆಗೂ ಈ ಮನೆಗೂ ವ್ಯತ್ಯಾಸನೇ ಇಲ್ಲ, ಆ ರೀತಿಯಾಗಿದೆ. ಸುತ್ತಮುತ್ತ ನೂರಾರು ಗಿಡಗಳಿವೆ, ಇನ್ನು ಒಂದೇ ಒಂದು ಬಲ್ಬ್ ಹೊರಗಡೆ, ಸಂಪೂರ್ಣವಾಗಿ ಕತ್ತಲೆ. ಹಿಂಗಿರ್ತಾರೆ ವಿದ್ಯಾರ್ಥಿಗಳು. ನಿಮ್ಮ ಶಾಸಕರು, ಸಚಿವರು, ವಿಧಾನ ಪರಿಷತ್ ಸದಸ್ಯರು ಇವ್ರ ಮನೆಗೆ ಒಂದಿನ ಕರೆಂಟ್ ಇಲ್ಲದೆ ಹೋದ್ರೆ ಚಡ್ಪಡಿಸ್ತಾರೆ. ಏನು ಮಾಡ್ತಾರೆ? ದಿನ ಬಿಡಿ, ಒಂದೇ ಒಂದು ಗಂಟೆ ವಿದ್ಯುತ್ ಇಲ್ಲದೆ ಹೋದ್ರೆ ಚಡ್ಪಡಿಸ್ತಾರೆ. ಜೆಸ್ಕಾಂ ಅವ್ರಿಗೆ ಕಾಲ್ ಮಾಡಿ ಬೈತಾರೆ. ಯಾಕೆ? ವಿದ್ಯಾರ್ಥಿಗಳು ಇರೋಂಥ ಸ್ಥಳದಲ್ಲಿ ಸುತ್ತಮುತ್ತ ವಿದ್ಯುತ್ ಕನೆಕ್ಷನ್ ಕೊಡಬೇಕು ಅನ್ನೋದಿಲ್ವಾ? ಸುತ್ತಮುತ್ತ 4 ಕಡೆ ಒಳ್ಳೆ ಒಂದು ಬೆಳಕಿನ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದಿಲ್ವಾ? ಇಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ವಸತಿ ನಿಲಯ. ಇನ್ನು ಈ ಕಟ್ಟಡವನ್ನ ರಾತ್ರಿ ನೋಡೋದಿರಲಿ, ಬೆಳಿಗ್ಗೆ ನೋಡಿದ್ರೂ ಕೂಡ ಭಯ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳು ಹೇಗಿರ್ಬೇಕು? ಏನಾದ್ರು ರಾತ್ರಿ ಬಿಟ್ಬಿಡಿ, ಬೆಳಗ್ಗೆನೆ ನೋಡಿ ಆ ಕಟ್ಟಡನ, ಒಂದು ಸುಣ್ಣ ಇಲ್ಲ, ಒಂದು ಬಣ್ಣ ಇಲ್ಲ, ಏನೂ ಇಲ್ಲ. ಯಾವುದೋ ಬೇರೆ ವಿಷಯಕ್ಕೆ ಕಚ್ಚಾಡ್ತಾ ಹೋಗ್ತಾರೆ ಶಾಸಕರು, ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು. ಯಾಕೆ ಇಂಥ ವಿಷಯಗಳಿಗೆ ಜಗಳ ಆಡೋದು ಬೇಡ ಅನ್ನತ್ತಾ? KDP ಸಭೆಯಲ್ಲಿ ಕೇವಲ ನೀವು ಯಾವುದೋ ಒಂದು ವಿಷಯಕ್ಕೆ ಜಗಳ ಆಡೋದನ್ನು ಬಿಟ್ಟು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕೇಳೋಕೆ ಬರಲ್ಲ. KDP ಸಭೆಯಲ್ಲಿ ಇದೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅನೇಕ ಬಾರಿ ಹೇಳಿದಾರಂತೆ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ, ಈ ರೀತಿ ವಸತಿ ನಿಲಯ ಇದೆ, ಈ ರೀತಿ ಇದೆ, ಅಭಿವೃದ್ಧಿ ಆಗಬೇಕು, ಅದನ್ನು ನವೀಕರಣ ಮಾಡಬೇಕು ಅಂತ ಹೇಳಿದಾರಂತೆ. ಆದರೆ ಸಚಿವರು ಕ್ರೆಡಿಟ್ ವಾರ್ ಜೋರು, ಕ್ರೆಡಿಟ್ ತಗೊಳ್ಳೋದ್ರಲ್ಲೇ ಎಲ್ಲರೂ ಬಿಜಿ ಆಗಿದ್ದಾರೆ ಈಗ ಬೀದರ್ ಜಿಲ್ಲೆಯಲ್ಲೇ. ಅದು ಬಿಟ್ಬಿಡಿ, ರಾಜ್ಯ ಸರ್ಕಾರನೂ ಅದಕ್ಕೆ ಹೇಳಿದೆ ಕ್ರೆಡಿಟ್ ವಾರಲ್ಲೇ. ಇನ್ನು ವಸತಿ ನಿಲಯ ಅನ್ನೋದು ಹೇಗಿರುತ್ತೆ ಅಂತ ಕಲ್ಪನೆಯನ್ನು ಮಾಡ್ಕೊಂಡಿರ್ತೀರ ಶಾಸಕರು ಮತ್ತು ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರು. ಕಲ್ಪನೆ ಆದರೂ ಇದೆನಾ? ಒಳ್ಳೆಯ ಗುಣಮಟ್ಟದ ಕೋಣೆ ಇರಬೇಕು, ಒಳ್ಳೆಯ ಗುಣಮಟ್ಟದ ಅಡುಗೆ ಕೋಣೆ ಇರಬೇಕು, ಗುಣಮಟ್ಟದ ಆಹಾರ ಸಿಗಬೇಕು, ಗುಣಮಟ್ಟದ ಆಹಾರ ಪೂರೈಕೆ ವಸ್ತುಗಳಿರಬೇಕು ಅನ್ನೋದು ತಲೆಯಲ್ಲಾದರೂ ಇದೆನಾ ನಿಮಗೆ? ಅಲ್ಲಿ ಒಂದಾದರೂ ಇದೆನಾ? ಆ ಗ್ರೈಂಡರ್ ನೋಡಿ, ಗ್ರೈಂಡರ್ ನೋಡಿದ್ರೆ ನಾಚಿಕೆ ಬರಬೇಕು ನಿಮಗೆಲ್ಲ, ಆ ರೀತಿಯಾಗಿದೆ. ಇನ್ನು ವಿದ್ಯಾರ್ಥಿನಿಯರ ವಸತಿ ನಿಲಯ ಅದು. ಅಲ್ಲಿರ್ತಕ್ಕಂಥ ವಾರ್ಡನ್ ಅವ್ರಿಗೆ ಕೇಳ್ತೀನಿ ನಾನು, ವಿದ್ಯಾರ್ಥಿನಿಯರ ವಸತಿ ನಿಲಯದ ಶೌಚಾಲಯಗಳಿಗೆ ಒಂದು ಬಾಗಿಲನ್ನು ಕೂಡಿಸುವಷ್ಟು ಸಮಯ, ಹಣ ನಿಮ್ಮಲ್ಲಿಲ್ವಾ? ಮೇಲಧಿಕಾರಿಗಳಿಗೆ ಹೇಳೋಕೇನು ಬಾಯಿ ಬಿದ್ದು ಹೋಗಿದಾನ ನಿಮ್ಮದು? ಮೇಲಧಿಕಾರಿಗಳು ಕೇಳೋದಿಲ್ಲ ಅಂದರೆ ಶಾಸಕರಿಗೆ ಹೇಳಬೇಕು. ಶಾಸಕರು ಕೇಳೋದಿಲ್ಲ ಅಂತ ಅಂದರೆ ಸಚಿವರು ಜಿಲ್ಲೆಗೆ ಬಂದು KDP ಸಭೆಯನ್ನು ಮಾಡ್ತಾರೆ, ಆವಾಗಲಾದರೂ ತಮ್ಮ ಬಾಯಿಯನ್ನು ಬಿಡಬೇಕು. ಇದಿಷ್ಟು ಮಾಡೋಕ್ಕಾಗೋದಿಲ್ವಾ ನಿಮ್ಮ ಅಧಿಕಾರಿಗಳಿಗೆ? ಅಡುಗೆ ಕೋಣೆ ಬಗ್ಗೆ ಅಂತೂ ನೋಡೋ ಹಾಗಿಲ್ಲ. ನಾನು ಹೇಳಿದ್ದೀನಿ, ಸ್ಥಿತಿ ಪೂರ ಸಂಪೂರ್ಣವಾಗಿದೆ, ಸಂಪೂರ್ಣ ಅಸ್ತವ್ಯಸ್ತವಾಗಿಬಿಟ್ಟಿದೆ ಪೂರ್ತಿಯಾಗಿ. ಇನ್ನು ವಿದ್ಯಾರ್ಥಿಗಳ ರೋಧನೆ ಕೇಳೋರೇ ಇಲ್ಲದಂತಾಗಿದೆ. ವಿದ್ಯಾರ್ಥಿಗಳು ಏನಾದರೂ ಸಮಸ್ಯೆಗಳನ್ನು ಹೇಳಿದರೆ ವಾರ್ಡನ್ ಅವರು ಇಲ್ಲಿಂದ ನಿನ್ನನ್ನು ಕಳಿಸ್ಬಿಡ್ತೀನಿ ಅಂತ ಹೇಳ್ತಾರಂತೆ.
ವಿದ್ಯಾರ್ಥಿನಿಯರಿಗೆ, ಯಾವ ವಿದ್ಯಾರ್ಥಿನಿಯರಿಗೆ ಪಾಪರು? ಏನು ಡಿಗ್ರಿ ವಿದ್ಯಾರ್ಥಿನಿಯರಿದ್ದಾರಾ? ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಯರು, 6ನೇ 7ನೇ 8ನೇ 9ನೇ 10ನೇ ತರಗತಿ ವಿದ್ಯಾರ್ಥಿನಿಯರು. ಆ ವಿದ್ಯಾರ್ಥಿನಿಯರಿಗೆ ನೀವು ದಬ್ಬಾಳಿಕೆ ಮಾಡ್ತೀರಾ? ರಾತ್ರಿ ಯಾರೂ ಇರೋದಿಲ್ಲ ಹಾಸ್ಟೆಲ್ನಲ್ಲಿ ಅಂತ ವಿದ್ಯಾರ್ಥಿನಿಯರು ತಮ್ಮ ಗೋಳನ್ನು ಹೇಳ್ಕೊಂಡಿದ್ದಾರೆ. ವಿದ್ಯಾರ್ಥಿನಿಯರು ಏನು ಹೇಳಿದ್ದಾರೆ ನೀವೇ ಕೇಳಿ. ಯಾಕೆ ಬಟ್ಟ ಏನಾಗ್ಯದ? ಎಲ್ಲಿನವ್ರ ಮೇಡಮ್ ಅವರು? ಏ ತಂಗಿ ತಂಗಿ ಗಪ್ಪಿ ಹೊರಗೆ ಬಂದಿರಲ್ಲ, ಈಗ ಹೊರಗೆ ಬಂದಿರಲ್ಲ ಮಗ. ಗಪ್ ಗಪ್ ಆಯ್ತಾಯ್ತಾಯ್ತು. ಗಪ್ರಿ 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 ಇಲ್ಲಿ ಇರ್ಬೇಡ್ರಿ. ಇವತ್ತು ನೀವು ಎಲ್ಲರೂ ಇದು ಮಾಡಿ ಸೆಟ್ ಮೇಡಮ್ ಅದ, ನಾವೆಲ್ಲರೂ ವ್ಯವಸ್ಥೆ ಮಾಡ್ತೀವಿ. ಏನಾಗ್ಯದ ಬಟ್ಟ? ಏನು 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 ಕಾಣ್ಯದ? ಹಾಂ ಎಕಡೆ ಹೋಗ್ಬೇಡ್ರಿ, ಕಡೆ ಬರ್ರಿ. ಎಕಡೆ ಹೋಗ್ಬೇಡ್ರಿ, ಕಡೆ ಬರ್ರಿ. ನೀವು ಎಕಡೆ ಹೋಗ್ಬೇಡ್ರಿ, ಕಡೆ ಬರ್ರಿ. ಎಕಡೆ ಹೋಗ್ಬೇಡ, ಎಕಡೆ ಹೋಗ್ಬೇಡ್ರ. ಯಾವ ನಂಬರ್ ಕೊಡು. ಓ ಆಂಟಿ ಆ ನಂಬರ್ ಕೊಡೋದು ಮೇಡಮ್ ಅವ್ರದ್ದು. ನೀವು ಯಾಕೆ ಹೇಳತ್ತಿ ತಿಳಿಯಲ್ಲ ಏನಾಗ್ಯದ ತಂಗಿ? ಡ್ಯಾನ್ಸ್ ಹೊಡ್ಬೇಕು ಏನೋ ಆಗ್ಯದಂತ ಎಷ್ಟನೇ ಕ್ಲಾಸ್ ಇದ್ದಮ್ಮ? ನಾನು 6ನೇ ಕ್ಲಾಸ್ ಇದ್ದೇನೆ. ನಮ್ಮ ಮೇಡಮ್ ಅವ್ರು ಏನು ಮಾಡ್ತಾರ್ರಿ, ನಾ ಏನು ಬಿ ಅಂದ್ರೆ ಕೀಟ್ ಯಾಕೆ ಕೊಡಲ್ಲ ಅಂದ್ರೆ ನೀ ಜಾಸ್ತಿ ಅಂದ್ರೆ ನೀ ಹೆಸರು ಕಟ್ ಮಾಡಿಬಿಡ್ತಾನ ಹಿಂಗೆ ಅಂತಾರೆ ಅನ್ಸುತ್ತಾರ್ರಿ. ಈಗ ಯಾಕೆ ಹೊರಗೆ ಬಂದಿರಮ್ಮ ನೀವು? ಕರಿಷ್ಮಾ ತಕ್ಕಾರ್ರಿ ಅಗೀಗ ಹಂಚ್ಗೆ ಹೊಂಟ್ಯಾರಂತ್ರಿ ತೋಲ್ರಿ ಮ್ಯಾಲ ಹೋಗ್ಬೇಕಂತ್ರಿ, ಫಾಸಿ ಹಾಕೋಬೇಕಂತ್ರಿ, ಹಿಂಗೆ ಕನ್ಸ್ ಹೊಂಟ್ಯಾರಂತ್ರಿ. ನಾ ಖರೆ ಬಿ ಫಾಸಿ ಹಾಕೋತಿ ರಾತ್ರಿಗೆ ಅಂತಾರ್ರಿ. ಹಾಸ್ಟೆಲ್ದಾಗಿರಲ್ರಿ ಅಂಜಿಕೆ ಬರ್ತಾರಂತ್ರಿ. ಯಾರು ಮನೆಗೆ ಹೋಯ್ತಾರಿ, ಹಾಕಿ ಹಾಕಿ ಮನೆಗೆ ಹೋಯ್ತಾರ್ರಿ. ಹಾಜರಿ ಹಾಕಿ ಹೋಯ್ತಾರ್ರಿ. ನಾವೇ ಇರ್ತೇವ್ರಿ. ನಮ್ ಬೈತಾರ್ರಿ ಮೇಡಮ್, ಜಾಸ್ತಿ ಅಂದ್ರೆ ಬಿಡ್ತಾರಿಂದು ಜಾಸ್ತಿ ಏನ್ ಬನ್ನಿ ಸುಮ್ಮನೆ ಕುಮ್ಮಿ ಸಣ್ಣಕ್ಕಿದ್ದು ಹಿಂಗೆ ಅಂತಾರೆ. ಟೋಟಲ್ ಎಷ್ಟು ಮಂದಿ ಇರ್ತೀರಿ ಪೂರ ಹಾಸ್ಟೆಲ್ದಾಗ? ಎಷ್ಟು ಮಂದಿ ಇರೋದು? 60 ಮಂದಿ, 18, 20 ಇಷ್ಟೇ ಡೈಲಿ ಇಷ್ಟೇ ಮಂದಿ ಇರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ ಅಂತ. ಸಣ್ಣ ಮಕ್ಕಳಿದ್ದಾರೆ, ಅವ್ರಿಗೆ ಹೇಗೆ ಹೆದರಿಕೆ ಆಗಲ್ಲ ಹೇಳಿ? ಭಯ. ಅಷ್ಟು ದೊಡ್ಡ ಕಟ್ಟಡ, ಆ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದೆ. ಸುತ್ತಮುತ್ತಲೂ ಸಂಪೂರ್ಣ ಕತ್ತಲೆ, ಒಂದು ವಿದ್ಯುತ್ ಸರಿಯಾಗಿ ಸಮರ್ಪಕ ವಿದ್ಯುತ್ ಇಲ್ಲ ಅಲ್ಲಿ. ಹೇಗೆ ಸಂಪೂರ್ಣ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ? ಹೇಗೆ ವಿದ್ಯಾರ್ಥಿಗಳು? ನಾಚಿಕೆ ಆಗಲ್ವಾ ಅಧಿಕಾರಿಗಳಿಗೆ, ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಇನ್ನು ವಿಧಾನ ಪರಿಷತ್ ಸದಸ್ಯರುಗಳಿಗೆ, ಇನ್ನು ಮಾಜಿ ಶಾಸಕರಿಗೆ? ಸಮಸ್ಯೆಗಳನ್ನು ಹೇಳ್ತೀರಿ, ಕೆಲಸಕ್ಕೆ ಬಾರದ ಸಮಸ್ಯೆಗಳನ್ನು ಹೇಳ್ಕೋಬೇಡಿ. ಇಂತಹ ಬಡ ವಿದ್ಯಾರ್ಥಿಗಳು ನೆಲೆಸಿರ್ತಕ್ಕಂತಹ ವಸತಿ ನಿಲಯಗಳ ಸಮಸ್ಯೆಗಳನ್ನು ತೋಡಿಕೊಂಡು ಅವುಗಳನ್ನು ಬಗೆಹರಿಸಿ ಅಂತ ಪ್ರತಿಭಟನೆ ಮಾಡಿ ನೋಡೋಣ. ಯಾರೊಬ್ಬರು ಮಾಡಲ್ಲ. ಕೇವಲ ಜಿಲ್ಲೆಯಲ್ಲಿ ನಾನು ಅಭಿವೃದ್ಧಿ ಕೆಲಸ ಮಾಡಿದೆ, ಅಭಿವೃದ್ಧಿ ಕೆಲಸ ಮಾಡಿದೆ, ಬಜೆಟ್ ತಂದೆ ಅಂತ ಹೇಳೋರೆಲ್ಲ ಈ ಮಕ್ಕಳ ಅವಸ್ಥೆಯನ್ನು ನೋಡಿ ಒಂದು ಸರಿ. ಮಕ್ಕಳ ಸಮಸ್ಯೆ ಕೇಳ್ತಾ ಇಲ್ವ ನಿಮಗೆ? ಇನ್ನು ಆ ವಸತಿ ನಿಲಯ ನವೀಕರಣಕ್ಕಾಗಿ, ಮೇಂಟೆನೆನ್ಸ್ಗಾಗಿ ಹಣ ಕೊಡ್ತಾ ಇಲ್ವಾ? ಕೇಳಿ ಕಾಂಗ್ರೆಸ್ ಕಾರ್ಯಕರ್ತರು,
BJP ಕಾರ್ಯಕರ್ತರು, JDS ಕಾರ್ಯಕರ್ತರು, ಸಾಮಾಜಿಕ ಹೋರಾಟಗಾರರು, ಯಾಕೆ ಬಾಯಿ ಬರೋದಿಲ್ವಾ? ಬಾಯಿ ಬಂದಾಗುತ್ತಾ? ಯಾಕೆ ಇದು ಮಾಡಿಲ್ಲ ಅಂತ ನಿಮ್ಮ ಶಾಸಕರಿಗೆ, ಸಚಿವರಿಗೆ, ಏನೋ ಅಧಿಕಾರಿಗಳಿಗೆ ಕೇಳೋದಕ್ಕೆ ಬಾಯಿ ಬಂದು ಬೀಳುತ್ತಾ? ನಿಮ್ಮದು ಕೇಳೋಕ್ಕಾಗೋದಿಲ್ವಾ? ಯಾವುದೋ ಒಂದು ವಿಷಯ ಇಲ್ಲದಂತಹ ವಿಷಯಾಂತರ ಮಾಡಿ ಬೇರೆ ವಿಷಯವನ್ನು ಕೆದಕಕ್ಕೆ ಬರುತ್ತೆ, ಶಾಸಕರನ್ನು ಅಡ್ಡಗಟ್ಟೋಕೆ ಬರುತ್ತೆ. ಯಾಕೆ ಅಭಿವೃದ್ಧಿ ವಿಷಯದ ಬಗ್ಗೆ ಮಾತಾಡೋಕೆ ಬರೋದಿಲ್ವಾ? ಕೇಳಿ ನೋಡೋಣ. ಇವತ್ತು ಶಾಸಕರಿಗೆ ಕೇಳಿ, ಸಚಿವರಿಗೆ ಕೇಳಿ, ವಿಧಾನ ಪರಿಷತ್ ಸದಸ್ಯರಿಗೆ ಕೇಳಿ, ಮಾಜಿ ಶಾಸಕರಿಗೆ ಕೇಳಿ ನೋಡೋಣ. ಕೇಳಿದ್ರೆ ಮತ್ತೆ ಆನ್ಸರ್ ಬರುತ್ತೆ. ಈಗಿದ್ದಾರಲ್ಲ ಶಾಸಕರು, ಅವ್ರು ಮಾಡಬೇಕು ಅಂತ. ಇದು ಕಾಂಗ್ರೆಸ್ ಕಡೆಯಿಂದ ಉತ್ತರ. ಇನ್ನು BJP ಅವ್ರಿಗೆ ಕೇಳಿದ್ರೆ, ಈಗ ಬಂದು 2 ವರ್ಷ ಆಯಿತು, ಅವ್ರೇನು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಗಳು, ಹಿಂದೆ 10 ವರ್ಷ ಆಳ್ವಿಕೆ ಮಾಡಿದಾರಲ್ಲ, ಅವ್ರಿಗೆ ಕೇಳಿ ಅಂತ. ಇಬ್ರು ಜಂಟಿಯಾಗಿ ಕೆಲಸ ಮಾಡಿ ನೋಡೋಣ. ಕಾಂಗ್ರೆಸ್ ಕಾರ್ಯಕರ್ತರು, BJP ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಮಾಡಿದ್ದಾದ್ರೂ ಒಂದಾದ್ರೂ ಹಿಸ್ಟ್ರಿ ಇದೆಯಾ? ಅಭಿವೃದ್ಧಿ ಕೆಲಸಗಳಿಗಾಗಿ ಯಾರೂ ಮಾಡಲ್ಲ, ಮುಂದೇನೂ ಮಾಡಲ್ಲ. ನೀವೆಷ್ಟೇ ಹೇಳಿ, ಬಾಲ ಬುಡುಕರು ಇವರೆಲ್ಲ, ಹಿಂಬಾಲಕರು. ಇಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಈ KDP ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆಗಿರ್ಬೋದು, ಶಾಸಕ ಸಿದ್ದು ಪಾಟೀಲ್ ಆಗಿರ್ಬೋದು, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಎಂತಹ ಸಮಸ್ಯೆಗಳಿಗೆ ಧ್ವನಿ ಎತ್ತಾರ ನೋಡಿದಿರಿ ನೀವು? ಏನೂ ಇಲ್ಲ. ಅನುದಾನ ತಂದನಂತೆ, ಉದ್ಘಾಟನೆ ಮಾಡಿದ್ರಂತೆ, ಇನ್ಯಾರೋ ಅಕ್ರಮವಾಗಿ ಪ್ಲಾಟ್ಗಳನ್ನು ನಿರ್ಮಾಣ ಮಾಡಿದ್ರಂತೆ. ಇದೇ ಆಗೋಯ್ತು ನಿಮ್ಮದೆಲ್ಲ. ವಿದ್ಯಾರ್ಥಿಗಳ ಕಟ್ಟಡ ಶಿಥಿಲಗೊಂಡಿದೆ, ವಿದ್ಯಾರ್ಥಿಗಳ ಶಾಲೆ ಶಿಥಿಲಗೊಂಡಿದೆ. ಮಾಡಿ ನೋಡೋಣ ಅಂತಾದರೂ ಹೇಳಿ ನೋಡೋಣ. KDP ಸಭೆಯಲ್ಲಿ ಹೇಳಿದ್ರು ಕೂಡ ಇವುಗಳು ಅಭಿವೃದ್ಧಿ ಆಗಲ್ಲ. ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಅದನ್ನು ಮಾಡಿದೆ, ಹಂಗೆ ಮಾಡಿದೆ. ಇದಿಷ್ಟೇ ಹೇಳೋದಾಯ್ತು ನಿಮ್ಮೆಲ್ಲರ ಕೆಲಸ ಇಷ್ಟೇ. ಯಾವನ್ನ ಅಭಿವೃದ್ಧಿ ಮಾಡ್ತಾನೋ ಅವನಿಗೆ ತಡಿಬೇಕು. ಇನ್ನು ಯಾವುದಾದ್ರೂ ಒಂದು ಅಭಿವೃದ್ಧಿ ಕೆಲಸದ ಸಭೆ ಬಂದಾಗ ಅದನ್ನು ವಿಷಯಾಂತರ ಮಾಡಿ ಆ ಸಭೆಯನ್ನು ಅಲ್ಲಿಗೆ ಮುಗಿಸ್ಬಿಡ್ಬೇಕು. ಇನ್ನು ಅಧಿಕಾರಿಗಳಂತೂ ಬಿಡಿ, ಅಧಿಕಾರಿಗಳ ಬಗ್ಗೆ ಹೇಳೋ ಪದಗಳೇ ಇಲ್ಲ. ಯಾಕೆಂದರೆ ಹೇಗೆ ಅಧಿಕಾರಿಗಳು ಅಂದರೆ ಹೆಂಗೆ ಕಾಂಗ್ರೆಸ್ ಕಾರ್ಯಕರ್ತರಿರ್ತಾರೆ, BJP ಕಾರ್ಯಕರ್ತರಿರ್ತಾರೆ, ಅದೇ ರೀತಿಯಾಗಿ ಅಧಿಕಾರಿಗಳು ಕೂಡ ಕಾರ್ಯಕರ್ತರಂತೆ ಇತ್ತೀಚಿನ ದಿನಗಳಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳಲ್ಲ, ಕೆಲವೊಬ್ಬ ಅಧಿಕಾರಿಗಳು. ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಗಮನಕ್ಕೂ ಇದು ಬಂದಿಲ್ಲ ಅಂತ ಅಂದರೆ ಆ ತಹಸೀಲ್ದಾರ್ ಅವರಿಗೆ ನಾನು ದೊಡ್ಡ ಕೈ ಮುಗಿದ್ಬಿಡ್ತೀನಿ. ವಿದ್ಯಾರ್ಥಿಗಳ ಸಮಸ್ಯೆ ಆಲೋಚಿಸಂಥ ಸಮಾಜ ಕಲ್ಯಾಣ ಇಲಾಧಿಕಾರಿಗಳು ಏನು ನಿದ್ದೆ ಹೊಡಿತಿದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಇನ್ನು ನಿನ್ನೆ ರಾತ್ರಿ ಇಷ್ಟೆಲ್ಲ ಘಟನೆ ಆದಮೇಲೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹುಡುಗಿಯರನ್ನು ಆಸ್ಪತ್ರೆಗೆ ತೋರಿಸಿ ಮರಳಿ ಯಲ್ಲಾಲಿಂಗ ಮಠದಲ್ಲಿ ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಆಂಟಿ ಅವ್ರಿ ಬಾಂಡೆ ತಿಕ್ಕಲತ್ತೀರಿ ಈಗ ಊಟ ಮಾಡಿ ಅವ್ರ ಬಾಂಡೆ ತಿಕ್ಕಲತ್ತೀರಿ. ಇವ್ರಿಗೆ ಅಂಜಿಕೆ ಬರ್ತಾರೇನೋ ಅಂದ್ರಿ ನಾವೇ ಹೋಗಿದೇವ್ರಿ. ಅಲ್ರಿ ಹೊತ್ಕೋತ ಬರ್ಕೋತ ಅಲ್ಲೇ ಕುಂತಿದೇವ್ರಿ. ಅಲ್ಲಿ ಕಿಟಕಿ ಅದ ನೋಡ್ರಿ, ಅಲ್ಲಿಂದ ಹಿಂದಿನ ಸ್ಕೂಲ್ ಅದ ನೋಡ್ರಿ, ಅಲ್ಲಿ ನೋಡಿದೇವ್ರಿ. ಆ ಕಿಟಕಿಗ್ರಿ ಏನೋ ಕಾಣಿಸ್ತದ್ರಿ. ಹಾ ರೀ, ನಮ್ ಕೂಡ ಆ ಸಾಲೆ ಕಾಣಿಸ್ತದೆ. ಓಕೆ ಹಾ ತೊಂಡಿ ಕೂಡ್ತಾನೋ ಎಲ್ಲ ತರೋದಿನ ಯಲ್ಲಾಲಿಂಗ ಮಠದಲ್ಲೇ ಇರಲಿ ಬಿಡಿ. ವಿದ್ಯಾರ್ಥಿಗಳು ನಿಮ್ಮೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಆ ಶಿಥಿಲಗೊಂಡಂತಹ ಒಂದು ಏನು ಕಟ್ಟಡ ಇದೆ, ವಸತಿ ನಿಲಯ ಕಟ್ಟಡ ಇದೆ, ಅದನ್ನು ನವೀಕರಣ ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ಆ ಒಂದು ಹಾಸ್ಟೆಲ್ಗೆ ಬಿಡಿ. ಒಂದು ವೇಳೆ ಮತ್ತೆ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಉಳಿದ್ರೆ
ನಿಮ್ಮ ಕೈಯಿಂದ ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ವಿದ್ಯಾರ್ಥಿಗಳು ಅಲ್ಲೇ ಎಲ್ಲ ಲೈನ್ ಮಟ್ಟದಲ್ಲೇ ಇರಲಿ, ತಾವು ಬೇಗ ಬೇಗ ಸುಣ್ಣ ಬಣ್ಣವನ್ನು ಮಾಡಿಬಿಡಿ. ಅದನ್ನು ಶಿಥಿಲಗೊಂಡಿರ್ತಕ್ಕಂಥದ್ದನ್ನು ಕಟ್ಟಡ ಸ್ವಲ್ಪ ನವೀಕರಣ ಮಾಡಿ ವಿದ್ಯಾರ್ಥಿಗಳು ಉಳಿದುಕೊಳ್ಳೋಕ್ಕೆ ಅನುವು ಮಾಡಿಕೊಡಿ. ಅಧಿಕಾರಿಗಳು ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ್ದಾರೆ. ಎಲ್ಲ ಆದಮೇಲೆ ವಿದ್ಯಾರ್ಥಿಗಳನ್ನು ಮಾತನಾಡೋಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಈ ಒಂದು ಘಟನೆ ಆಗೋದಕ್ಕಿಂತ ಮುಂಚೆನೇ ಅಧಿಕಾರಿಗಳು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬಹುದಿತ್ತು. ಆದರೆ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳೋದ ಕಾರಣ ಸಚಿವರಿಗಾಗಲಿ ಶಾಸಕರಿಗಾಗಲಿ ವಸ್ತುಸ್ಥಿತಿಯನ್ನು ಹೇಳಬೇಕು, ಆವಾಗಲೇ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗೋದು. ಈಗಲಾದರೂ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಚಿವರು ತಮ್ಮೆಲ್ಲ ಮೊಂಡತನವನ್ನು ಬಿಟ್ಟು ಈ ಒಂದು ವಸತಿ ನಿಲಯ ಅಭಿವೃದ್ಧಿ ಮಾಡೋ ಕಡೆ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ. ಒಂದು ವೇಳೆ ಅಭಿವೃದ್ಧಿ ಕೆಲಸ ಮಾಡದೆ ಹೋದರೆ ಮತ್ತೆ ಆ ವಿಷಯವನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಂಚು ಮಾಹಿತಿಯನ್ನು ನಾವು ಮತ್ತೆ ಕೊಡ್ತೀವಿ ಅಂತ ಹೇಳ್ತಾ, ನೈಜ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ RJ32 ಕನ್ನಡ ನ್ಯೂಸ್. ನಮಸ್ಕಾರ.